ಇಲ್ಲೇ ಹುಟ್ಟಿ ಬೆಳೆದಿದ್ದು ಕನ್ನಡಕ್ಕೆ ಬರಕ್ಕೆ ಇಷ್ಟು ವರ್ಷ ಯಾಕಾಯ್ತು? ಅದೊಂದು ಕತೆ ಇದೆ. ಒಂದು ಏನಂದ್ರೆ ನಾನು ಸಣ್ಣ ವಯಸ್ಸಿಂದ ನನಗೆ ಹಿಂದಿ ಚಿತ್ರಗಳು, ಹಿಂದಿ ಚಿತ್ರಗೀತೆ ಎಲ್ಲ ತುಂಬಾ ಕೇಳ್ತಾ ಇದೆ. ನನಗೆ ತುಂಬಾ ಆಸಕ್ತಿ ಇತ್ತು. ಮನೆಯಲ್ಲಿ ಅದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿದ್ದು ನಾವು. ಆಸಮೀಸ್ ಫಿಲ್ಮ್ಸ್, ಮರಾಠಿ ಫಿಲ್ಮ್ಸ್ ಎಲ್ಲ ನೋಡ್ತೇವೆ. ಸಿನಿಮಾ ಹುಚ್ಚಿತ್ತು ನನಗೆ ಸಣ್ಣ ವಯಸ್ಸಿಂದ. ಆಗಿನ ಟೈಮಲ್ಲಿ ನಾನು ಹುಟ್ಟಿದ್ದು 78. ಸೊ ನಾವು ಬೆಳೀತಾ ಇರಬೇಕಾದ್ರೆ 80s 90s ಅಲ್ಲಿ ಎಲ್ಲರೂ ನೋಡುವಂತ ಸಿನಿಮಾ ಹಿಂದಿ ಸಿನಿಮಾ. ಅವಾಗ ಅಲ್ಲಿ ಹೋಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಲ್ಲಿ ಒಂದು ಸೆಟ್ಲ್ ಆಗಕ್ಕೆ ಒಂದು ಆಲ್ಮೋಸ್ಟ್ ಒಂದು 15 ವರ್ಷ ಬೇಕಾಗಿತ್ತು. ಇದ್ರ ಮಧ್ಯದಲ್ಲಿ ಆಕ್ಚುಲಿ ಇವರು ಪವನ್ ಕುಮಾರ್ ಅವರು ಲೂಸಿಯಾ 2011ರಲ್ಲಿ, ಅದು ನನ್ನ ಮೊದಲನೇ ವರ್ಷ. ನಂದು 3 ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲಿ ಹಿಂದಿನಲ್ಲಿ. ದಮ್ಮರೋ ದಮ್, ಆಮೇಲೆ ಶೈತಾನ್, ಆಮೇಲೆ ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸ್ ಅಂತ. ಸೊ ಯೆಲ್ಲೋ ಬೂಟ್ಸ್ ಅಲ್ಲಿ ಆಕ್ಚುಲಿ ಒಂದು ಕನ್ನಡ ಪಾತ್ರ, ಹಿಂದಿ ಫಿಲ್ಮು ಬಟ್ ಕನ್ನಡ ಪಾತ್ರ. ಆಗ ಅವನು ಪವನ್ ಹೀಗೆ ನಾಟಕದವನಲ್ವಾ, ರಂಗಭೂಮಿಯವನು. ಸೊ ಹಾಗೆ ನನಗೆ ಪರಿಚಯ ಇತ್ತು. ಸೊ ಅವನು ಲೂಸಿಯಾ ಹೀಗೆ ಒಂದು ಕಾನ್ಸೆಪ್ಟ್ ಇದೆ, ನೀನಿದು ಲೀಡ್ ರೋಲ್ ಅಲ್ಲಿ ಮಾಡ್ಬೇಕು ಅಂತಿದ್ದೀನಿ ಅಂತ. 1 ವರ್ಷ ಬೇಕು, ಅದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಇದೆ ಅಂತ ಹೇಳ್ದ. ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಆಗ ಜಸ್ಟ್ ನಾನು ಮೊದಲನೇ ಹೆಜ್ಜೆ ನಾನು ಹಿಂದಿ ಚಿತ್ರರಂಗದಲ್ಲಿ ಇಟ್ಟಿದ್ದೆ. ನಾನು ಈಗ ಇಷ್ಟೆಲ್ಲ ಬೇರೆ ಎಲ್ಲ ನನ್ನ ಕೆಲಸ ಬಿಟ್ಟು 30 ವಯಸ್ಸು ಆಗಿತ್ತು ನನಗೆ. ಆ ವಯಸ್ಸಲ್ಲಿ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಸೊ ಎಲ್ಲ ಬಿಟ್ಬಿಟ್ಟು ಈಗ ತಾನೇ ನಾನು ಶುರು ಮಾಡಿರೋದು ಬಿಟ್ಟು ಇಲ್ಲಿ ನಾನು ಕನ್ನಡ ಚಿತ್ರದಲ್ಲಿ ಬಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ 1 ವರ್ಷ ಮಾಡ್ಬೇಕಂದ್ರೆ ಅದು ಸ್ವಲ್ಪ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿದಾಗ ಪವನ್ ಇದು ಆಗೋದಿಲ್ಲ ಮರೆ, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ. ಅದೇನು ಚಿಂತೆ ಇಲ್ಲ ನನಗೇನು, ಅದು ಹೋಯ್ತಲ್ಲ ಚಾನ್ಸ್ ಅಂತ ಇಲ್ಲ. ಸೊ ಅದು ಆಗಿರ್ಬೋದಿತ್ತು ನನ್ನ ಮೊದಲನೇ ಚಿತ್ರ ಕನ್ನಡದಲ್ಲಿ. ಸಂದರ್ಭ ಬೇರೆ ಇದ್ದಿದ್ರೆ ನಂದು ಮೊದಲನೇ ಕನ್ನಡ ಚಿತ್ರ ಆಗಿರ್ಬೋದಿತ್ತು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.